ಇವತ್ತು ಪೆಪ್ಪರ್ ಚಿಕನ್ ಮಾಡೋಣ ಗಾಯ್ಸ್. ಇವತ್ತು ಹಂಗೇನೆ, ಅದಕ್ಕೆ ನಾನು ಮೆಣಸು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಒಂದು 5 ಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇವಿಷ್ಟನ್ನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಗಾಯ್ಸ್. ಈರುಳ್ಳಿ ಮತ್ತು ಒಂದು ಟೊಮೊಟೊ ಹಾಕ್ಕೋಬೇಕು ಗಾಯ್ಸ್. ಮರ್ತೋಗಿತ್ತು ನನಗೆ ಹೇಳೋದು. ಅದ್ರ ಜೊತೆಗೆ ಒಂದು ಈರುಳ್ಳಿ, ಒಂದು ಟೊಮೊಟೊನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಇದನ್ನ ಗ್ರೈಂಡ್ ಮಾಡ್ಕೊಂಡು ಇದನ್ನು ಗ್ರೈಂಡ್ ಮಾಡಾಯಿತು. ಬನ್ನಿ ಈಗ ರೆಸಿಪಿ ಮಾಡೋದನ್ನ ನೋಡೋಣ. ಬಾಂಡಿ ಕಾಯೋಕ್ಕಿಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಒಂದು ಈರುಳ್ಳಿನ ಮೀಡಿಯಮ್ ಸೈಜ್ ಕಟ್ ಮಾಡಿ ಹಾಕೊಳ್ಳಿ ಗಾಯ್ಸ್. ಒಂದು ಟೊಮೊಟೊನ ಸಣ್ಣ ಸೈಜಲ್ಲಿ ಕಟ್ ಮಾಡಿಕೊಂಡು ಹಾಕೊಳ್ಳಿ. ಒಂದು ಟೊಮೆಟೊ ಸಣ್ಣ ಕಟ್ ಮಾಡಿ ಹಾಕೊಳ್ಳಿ. ಈಗ ಅದನ್ನು ಫ್ರೈ ಮಾಡೋಣ. ಈಗ ನೋಡಿ ಗೈಸ್, ಚಿಕನ್ನ ತೊಳೆದಿಟ್ಟಿದ್ದೀನಿ. ಈಗ ಈ ಚಿಕನ್ನ ನಾವು ಫ್ರೈ ಮಾಡಿದ್ದೀವಲ್ಲ ಅಲ್ಲಿಗೆ ಹಾಕೋಣ. ಈಗ ಚಿಕ್ಕೆ ಅರಿಶಿನ ಹಾಕೊಳ್ಳೋಣ. ಹಸಿ ವಾಸನೆ ಹೋಗ್ಬೇಕಲ್ವಾ, ಸೊ ಚಿಕ್ಕೆ ಅರಿಶಿನ ಹಾಕೊಳ್ಳೋಣ. ಈಗ ನೀಟಾಗಿ ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಾರೆ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತಾರೆ. ಇದನ್ನ 1-2 ಸಲ ಫ್ರೈ ಮಾಡಿಕೊಂಡು ಮುಚ್ಚಿಡಬೇಕು ಗಾಯ್ಸ್. ಅವಾಗವಾಗ ಮುಚ್ಚಿಟ್ಟು ತೆಗೆದು ಫ್ರೈ ಮಾಡ್ಕೊಳ್ಳಿ. ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವಾ. ಮತ್ತು ಅದನ್ನು ಸ್ವಲ್ಪ ನೀರಿದೆ, ಅದು ಒಂದು ಸ್ವಲ್ಪ ಎಲ್ಲ ಸುಂಡಬೇಕು. ಈಗ ನಾವು ಆವಾಗಲೇ ರುಬ್ಬಿಟ್ಟಿರೋ ಮಸಾಲೆನ ಇದಕ್ಕೆ ಹಾಕೋತಾ ಇದ್ದೀವಿ. ಆವಾಗಲೇ ರುಬ್ಬಿಟ್ಟಿದ್ದ ಮೆಣಸು ಬೆಳ್ಳುಳ್ಳಿ ಪೇಸ್ಟ್ ನಾನು ಇಲ್ಲಿಗೆ ಹಾಕೊಂಡು ಫ್ರೈ ಮಾಡೋಣ. ಈಗ ನೀಟಾಗಿ ಮಸಾಲೆ ಎಲ್ಲ ಒಂದು ಸ್ವಲ್ಪ ನೀಟಾಗಿ ಬೇಯಲಿ ಅಂತ ಒಂದು ಸ್ವಲ್ಪ ರುಬ್ಬಿರೋ ಪೇಸ್ಟ್ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಗಾಯ್ಸ್. ಒಂದು ಸ್ವಲ್ಪನೇ ಹಾಕೊಳ್ಳಿ, ಜಾಸ್ತಿ ಹಾಕೋಬೇಡಿ ಗಾಯ್ಸ್. ಜಾಸ್ತಿ ಹಾಕೊಂಡ್ರೆ ತೆಳ್ಳೆ ಆಗೋಗುತ್ತೆ. ಇದನ್ನು ಒಂದು 5 ನಿಮಿಷ ಮುಚ್ಚಿಡೋಣ ಗಾಯ್ಸ್. ಇದು ನೀಟಾಗಿ ಫ್ರೈ ಆಗಿದೆ. ಆಗಿದೆ ಗಾಯ್ಸ್. ಈಗ ಇದನ್ನು ತೆಗಿತಾ ಇದ್ದೀನಿ, ನೋಡಿ ಹೇಗಾಗಿದೆ ಅಂತ. ಈಗ ಇದನ್ನು ಒಂದು 2 ಸಲ ಕೈ ಹಾಕ್ಕೊಳ್ಳೋಣ. ಇದು ಶೀತಕ್ಕೆ, ನೆಗಡಿಗೆ, ಜ್ವರಕ್ಕೆ ಎಲ್ಲ ಒಳ್ಳೆಯದು ಗಾಯ್ಸ್. ಮೆಣಸಿಂದ ಮಾಡಿರೋದ್ರಿಂದ ಶೀತ ಎಲ್ಲ ಬೇಗ ವಾಸಿ ಆಗುತ್ತೆ. ಮೆಣಸು ಎಷ್ಟು ಪವರ್ಫುಲ್ ನಿಮಗೆ ಗೊತ್ತು ಗಾಯ್ಸ್. ಈ ಥರ ಮಿನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಳ್ಳೆ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಇದು ನೀಟಾಗಿ ಫ್ರೈ ಆಗಲಿ ಗಾಯ್ಸ್. ಘಮ್ ಅಂತಿದೆ. ಈಗ ರೆಡಿ ಆಗಿದೆ ಗಾಯ್ಸ್. ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೀಟಾಗಿ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಗಾಯ್ಸ್. 1-2 ಸಲ ಫ್ರೈ ಮಾಡ್ಕೊಳ್ಳೋಣ. ಗಮ್ ಅಂತಿದೆ ಗಾಯ್ಸ್. ಮಾಡ್ತಾನೆ ಘಮ್ ಅಂತ ಇರುತ್ತೆ. ಈಸಿ ಪೆಪ್ಪರ್ ಚಿಕನ್ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಈಗ ಪೆಪ್ಪರ್ ಚಿಕನ್ ರೆಡಿ ಟು ಸರ್ವ್. ಇದನ್ನ ಅನ್ನ ಜೊತೆ ತಿಂದರೆ ಸೂಪರ್ ಆಗಿರುತ್ತೆ ನೋಡಿ ಗಾಯ್ಸ್. ಕೀರ್ತನ ಮಿನಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.